ಅದೇ ಆ ಘಟನೆಗೂ ನನಗೂ ಸಂಬಂಧ ಇಲ್ಲ, ನನ್ನಲ್ಲಿ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಹೇಳಿ ಸಿಎಂ ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ಮುಖ್ಯಮಂತ್ರಿಗಳು ನುಡಿಸಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. 100% ಅಲ್ಲಿ ತಪ್ಪಾಗಿದೆ. ಮತ್ತು ಕೊನೆಗೆ ಯಾರ ಮೇಲೇನೂ ಈ ತಪ್ಪನ್ನ ಸ್ವಿಚ್ ಅಂದ್ರೆ ಶಿಫ್ಟ್ ಮಾಡುವಂಥದ್ದಲ್ಲ. ಇವತ್ತು ಮುಖ್ಯಮಂತ್ರಿ ಜವಾಬ್ದಾರಿ. ಈ ಗೋವಿಂದರಾಜ್ ಅಡ್ವೈಸ್ ಮಾಡಿದ್ರು ಅಂತ ಹೇಳಿ ನೀವು ಅವ್ರ ಮಾತು ಯಾಕೆ ಕೇಳ್ಬೇಕ್ರಿ? ಅವ್ರು ತಪ್ಪು ಅಡ್ವೈಸ್ ಮಾಡ್ತಾರೆ, ಸರಿನೋ ತಪ್ಪಂತ ಯು ಹ್ಯಾವ್ ಟು ಟೇಕ್ ಡಿಸಿಷನ್. ನಾ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಆಯ್ತು. ಅವ್ರದ್ದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೇಳಿ ಗೋಪಾಲ್ ಹೊಸೂರು. ಅವಾಗ ಇಲ್ಲಿ ಸ್ವಲ್ಪ ಗದ್ದಲಾಯಿತು, ಒಂದು ಹೋರಾಟದ್ದು ಇದೆಲ್ಲ. ಅವಾಗ ಗದ್ದಲಾದಾಗ SP ತೆಲಿಗೆ ಹೊಡೆದು ಬಿತ್ತು. ಎಷ್ಟೋ ಮಂದಿ ಪೊಲೀಸರಿಗೆ ತೊಂದರೆ ಆಯ್ತು. ಅವರು ರಾತ್ರಿ ನನ್ನ ಕಡೆ ಬಂದರು, ಎಲ್ಲ ಪೊಲೀಸ್ ಆಫೀಸರ್ಸು, ಇಂಟೆಲಿಜೆನ್ಸ್ ಎಲ್ಲರೂ. ನಾನು ಮುಖ್ಯಮಂತ್ರಿ ಇದ್ದೆ, ಇಲ್ಲರಿ ಇಷ್ಟೊಂದು 100 ಮಂದಿನ ಅರೆಸ್ಟ್ ಮಾಡ್ತೀವಿ ನಾವು ಅಂತಂದು. ನಾನು ಒಂದು ಹೇಳಿದೆ, ಈಗ 100 ಮಂದಿ ಅರೆಸ್ಟ್ ಮಾಡಿದರೆ ದೊಡ್ಡ ಗದ್ದಲ ಇಡೀ ರಾಜ್ಯದಲ್ಲಿ ಹೋರಾಟ ನಡೀತದೆ. ಅದಕ್ಕೆ ಅವ್ರ ಮೇಲೆ ಏನು ಯಾರು ತಪ್ಪು ಮಾಡಿದ್ರೆ ಆ್ಯಕ್ಷನ್ ತೊಗೊಳ್ರಿ, ಯೂಸಲ್ ಕೋರ್ಸಲ್ಲಿ ತೊಗೊಳ್ರಿ, ಇವತ್ತು ರಾತ್ರಿ ಅರೆಸ್ಟ್ ಮಾಡಬೇಡ್ರಿ ಅಂದ್ರೆ ದಟ್ ಈಸ್ ಒಂದು ಇಂಟೆಲಿಜೆಂಟ್ ಆಗಿ ಒಂದು ಡಿಸಿಷನ್ ತೊಗೋಬೇಕಲ್ಲ. ಇವತ್ತು ಅವ್ರು ಅಡ್ವೈಸ್ ಮಾಡ್ತಾರೆ, ಎಲ್ಲ ಯಾರೋ ಅಲ್ಲಿ DCP ಎಲ್ಲ ಅಡ್ವೈಸ್ ಮಾಡ್ತಾರೆ, ಏನಂದ್ರೆ ಇಲ್ಲಿ ಕಾರ್ಯಕ್ರಮ ಮಾಡಕ್ ಹೋಗ್ಬೇಡ್ರಿ, ಇವತ್ತು ನಿನ್ನೆ ಇದಾಗಿದೆ. ಮತ್ತು ಅವರು ಪೊಲೀಸ್ ಕಮಿಷನರ್ ಮತ್ತೆ ಎಲ್ಲರೂ ಹೇಳ್ತಾರೆ, ಇನ್ನೊಂದು 4 ದಿವಸ ಬಿಟ್ಟಿಡ್ರಿ, ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ, ಅಷ್ಟು ಸಿಬ್ಬಂದಿನೂ ಇಲ್ಲ. ಇಷ್ಟು ಹೇಳಿದಾಗೂ ಸದ್ಯಕ್ಕೆ ನೀವು ಮೊಂಡತನದಿಂದ ಯಾರೋ ಮಾತು ಕೇಳ್ಕೊಂಡು ಇವತ್ತು ಏನೋ ಒಂದು ಇದು ಮಾಡ್ಲಿಕ್ಕೆ ಹೋಗಿ, ಶೋ ಮಾಡ್ಲಿಕ್ಕೆ ಹೋಗಿ ಇವತ್ತು 11 ಜನ ಅಮಾಯಕರು ಸತ್ರಲ್ಲ. ಇದಕ್ಕೆ ಜವಾಬ್ದಾರಿ ಯಾರು? ಇದಕ್ಕೆ ಜವಾಬ್ದಾರಿ ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಆಫೀಸರ್ ಅವರಲ್ಲ, ಜವಾಬ್ದಾರಿ ಮುಖ್ಯಮಂತ್ರಿ ಮತ್ತು DCM ಇಬ್ರು ಜವಾಬ್ದಾರಿ ಇರ್ತಾರೆ. ಅದಕ್ಕೆ ಸಂಬಂಧ ಇಲ್ಲ ಅಂತ, ಸಂಬಂಧ ಐತಂದ್ರೆ ರಾಜೀನಾಮೆ ಕೊಡ್ಬೇಕಾಗತ್ತೆ ಅವರು. ಆ ಶಬ್ದ ಹೇಳಿದ್ರೆ ಅದಕ್ಕೆ ಸಂಬಂಧ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತಾರೆ.